ಜಾಗಕ್ಕೆ ಇರೋದು. ಮುಸ್ಲಿಮರು ಜನ ಕೂತ್ಕೊಂಡಿದ್ದಾರೆ. ಒಂದು ಮುಸ್ಲಿಂ ಮುಂದೆ ಹೆಸರು ಹೇಳಿದೆ ಅಧ್ಯಕ್ಷ ಬಗ್ಗೆ ಬಾಬು ಕೂತ್ಕೊಂಡಿದ್ರೆ ಎಲ್ಲರದ್ದು ಹೆಸರು ತಗೊಂಡೆ. ಮುಸ್ಲಿಂ ಜಾಗದಲ್ಲಿ ಕಾಂಗ್ರೆಸ್ ಮುಸ್ಲಿಂ ಒಂದು ಹೆಸರು ತಗೊಂಡೆ ಮುಸ್ಲಿಮ್ರೇ ಓಟ್ ಹಾಕೋರು ಇಲ್ಲಿ ಕೂತ್ಕೊಂಡಿದ್ದಾರೆ. ಶ್ರೀಲಾ ಬಾಬು ಒಂದು ಹೆಸರು ತಗೊಂಡೆ ಮುಸ್ಲಿಂ ಸಭೆ ನಡೀತಾ ಇದೆ. ಎಲ್ಲಾರ್ದು ಹೆಸರು ಹೇಳಿದೆ. ಮುಸ್ಲಿಮ್ದು ಒಂದು ಹೆಸರು ತಗೊಂಡಿಲ್ಲ ನೀವು. ಅದೇ ಕಣ್ಣು ಯಾಕೆ ಈ ಸಭೆಯಲ್ಲಿ ವಿರೋಧ ಬಾಬು ಚೆನ್ನಾಗಿ ಬೇರೆ ಓಟ್ ಹಾಕೊಂಡಿರೋ ನಾವು ಮುಸ್ಲಿಂ ಒಂದು ಮುಸ್ಲಿಂ ಹೆಸರು ತಗೊಂಡಲ್ಲ. ಒಂದು ಮುಸ್ಲಿಂ ಹೆಸರು ಯಾರು ತಗೊಂಡಿಲ್ಲ ಹೆಸರು ಅಧ್ಯಕ್ಷರು ತಗೊಂಡು ಇವ್ರು ತಗೊಂಡೆ ಬಿಡ್ರಿ ತಗೊಂಡೆ ಇವರು ಡಿಸ್ಟ್ರಿಕ್ಟ್ ಪರ್ಸೆಂಟ್ ಓಟ್ ಹಾಕೋ ನಾವಲ್ಲಿ ಮುಸ್ಲಿಂ ಓಟ್ ಹಾಕೋರು ಇಲ್ಲಿ ನಡಿ ಸಭೆಗೆ ಅಲ್ಲ ಸರ್ ಇವಾಗ ಪ್ರತಿ ಸತಿ ಅಂತ ಇವರು ಯಾರಾಗಿರೋದು ಲುಚ್ಚಿ ಅವರು ಸಭೆನಾಗೆ ಎಲ್ಲಾರ್ದು ಹೆಸರು ತಗೊಂಡಿದ್ದಾರೆ. ನಮ್ ಸೀನಿಯರ್ ಬಾಬು ಕೂತ್ಕೊಂಡಿದ್ದಾರೆ, ನಾವು ಕೂತ್ಕೊಂಡು ಒಂದು ಮುಸ್ಲಿಂದು ಹೆಸರು ತಗೊಂಡಿಲ್ಲ. ಮುಸ್ಲಿಂ ಅವರು ಕಾಂಗ್ರೆಸ್ಗೆ ಒಟ್ಟಾಗ್ತಾ ಇರೋದು ಏನಂತ ತಡ್ಕೊಂಡಿರೋದು ಇವರು ಡಿಸ್ಟ್ರಿಕ್ಟ್ ಪರ್ಸೆಂಟ್ ಯಾದಗಿರಿ ಏನ್ ತಡ್ಕೊಂಡಿರೋದು. ಒಂದ್ ಜನದ ಹೆಸರು ತಗೊಂಡಿಲ್ಲ ಏನಂತ ಮುಸ್ಲಿಂನಾಗ ಇವ್ರು ಕೂತ್ಕೊಂಡಿರೋದು ಕಾಂಗ್ರೆಸ್ ಅಂತ. ಇಲ್ಲಿ ಏನ್ ಅರ್ಥ ಹೇಳಿ ಏನ್ ಸಮಯ ನಮ್ಗೆ ಗೊತ್ತಿಲ್ಲ ಸಮಯ. ನನ್ನ ಸಾಹೇಬ್ರು ಹೇಳ್ತಾ ಮೀಟಿಂಗ್ಗೆ ಬಂದೆ. ಇಷ್ಟಾಗಿ ನಾನು ಕೂತ್ಕೊಂಡಿದ್ದೀನಿ. ಒಂದು ಮುಸ್ಲಿಂದು ಹೆಸರು ತಗೊಂಡಿಲ್ಲ ಅವರು ಡಿಸ್ಟ್ರಿಕ್ಟ್ ಪರ್ಸೆಂಟ್ ಅಂತ. ಅವರು ಇನ್ನೇನು ಹೇಳೋದು ಹೇಳಿ ಹೇಳೋರು ಕೇಳೋರಿಲ್ಲ. ಬೇರೆ ಓಟ್ ಪಸರಾಗಿರೋದು ಮುಸ್ಲಿಮರು ಹಾಳು ಮಾಡ್ತಾ ಇರೋದು ಕಾಂಗ್ರೆಸ್. ಇವರು ಕಾಂಗ್ರೆಸ್ ಪರ್ಸೆಂಟ್ ಅಂತ ಅವರು ಇಲ್ಲಿ ಡಿಸ್ಟ್ರಿಕ್ಟ್ ಪರ್ಸೆಂಟ್ ಅಂತ ಇವರು. ಒಳ್ಳೆ ಸಮಯ ಇನ್ನೇನು ಹೇಳೋದು ಏನದು. ನಮ್ದು ಹೆಸರು ಎಂ ಜಾಫರ್, ಎಕ್ಸ್ ಮುನ್ಸಿಪಲ್ ಕೌನ್ಸಿಲರ್, ಮಸ್ಜಿದ್ ಅಮೀನ್ ಪರ್ಸೆಂಟ್ ಸೀನಿಯರ್ ಕೌನ್ಸಿಲರ್. ಲಕ್ಷ್ಮೀ ಸರ್, ನಾನು ನಿಮ್ಮಿಂದ ಇದಾಗ್ತಾ ಇದ್ದೀನಿ. ಇವಾಗ ಇಲ್ಲಿ ಮೀಟಿಂಗ್ ನಾವು ಸಭೆ ಸೇರೋದು ಮುಂಚೆ ಸುಮಾರು ಎಲೆಕ್ಷನ್ ಆಗಿದ್ದವಾಗಿಂದ ಸಾಹೇಬರು ಬೇರೆ ಬೇರೆ ಕೆಲಸಗಳಿದ್ದು ಇವತ್ತು ಮೀಟಿಂಗ್ ಸೇರಿಸ್ತಾ ಇದ್ದೀರಿ. ನಾವು ಎಷ್ಟಾದ್ರೂ ಕಾರ್ಯಕರ್ತರು, ನಾವು ವಿದ್ಯಾರ್ಥಿಗಳು ನಮ್ಗೆ ಹೆಂಗೋ ಗೊತ್ತಾಗ್ತದೆ. ಇವಾಗ ಯಾರೋ ಲೀಡರ್ಸ್ ಇದಾರಲ್ಲ, ಇವಾಗ ವಾಟ್ಸಪ್ ಮುಖಾಂತರನೋ ಏನೋ ಒಂದು ಮುಖಾಂತರನೋ ಎಲ್ಲರೂ ಗೊತ್ತಾಗ್ಬೇಕಲ್ಲ. ಇವಾಗ ನಮ್ಗೆ ಗೊತ್ತಿಲ್ಲ ಆಗಿಲ್ಲ ಅಂದರೆ ಹೆಂಗೆ ಸರ್ ನಮ್ಗೆ ಇದು ಮಾಡ್ಬೇಕಾಗಿರೋದು? ಮೀಟಿಂಗ್ ನಡೀತಾ ಇದೆ ಅಂತ ಹೆಂಗೆ ಗೊತ್ತಾಗ್ಬೇಕಾಗಿರೋದು?